ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡ್ರು. ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು, ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸೋದು. ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ದೆ, ಏನೋ ದೇವೇಗೌಡರ ಈ ಒಂದು ಹಠ ಛಲ ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಜನ ಅದಕ್ಕೆ ಸೊಪ್ಪಾಗಲಿಲ್ಲ. ಕುಮಾರಸ್ವಾಮಿ ಅವ್ರ ಸ್ವಾರ್ಥ, ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದರೆ ಅವ್ನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರು ಅಷ್ಟೇ. ಅವನಿಗೆ ಮಗ ಬಲಿ ಪಶು. ನಿಖಿಲ್ಗೆ ಒಳ್ಳೇದಾಗಲಿ, ಇನ್ನೂ ಯುವಕ ಇದ್ದಾನೆ, ಆದರೆ ಭಾಳ ಒಂದು 36 ವರ್ಷದ ಯುವಕ 63 ವರ್ಷದ ಥರ ಮಾತಾಡ್ತಾನೆ. ಮಾತು ಹಿಡಿತವಾಗಿ ಮಾತಾಡಬೇಕು, ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ 10 ಹಲವು ಆರೋಪಗಳು ನಿಮ್ಮ ಮೇಲೆ ಬಂತು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡ್ರು. ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ IPL ಮ್ಯಾಚ್ ಥರ ಅಂತ. ಈ ಟೀಮಿಂದ ಆ ಟೀಮ್ಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು, ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸೋದು. ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ದೆ, ಏನೋ ದೇವೇಗೌಡರ ಈ ಒಂದು ಹಠ ಛಲ ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಜನ ಅದಕ್ಕೆ ಸೊಪ್ಪಾಗಲಿಲ್ಲ. ಕುಮಾರಸ್ವಾಮಿ ಅವ್ರ ಸ್ವಾರ್ಥ, ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರು ಅಷ್ಟೇ. ಅವನಿಗೆ ಮಗ ಬಲಿ ಪಶು. ನಿಖಿಲ್ಗೆ ಒಳ್ಳೇದಾಗಲಿ, ಇನ್ನೂ ಯುವಕ ಇದ್ದಾನೆ, ಆದರೆ ಭಾಳ ಒಂದು 36 ವರ್ಷದ ಯುವಕ 63 ವರ್ಷದ ಥರ ಮಾತಾಡ್ತಾನೆ. ಮಾತು ಹಿಡಿತವಾಗಿ ಮಾತಾಡಬೇಕು, ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ 10 ಹಲವು ಆರೋಪಗಳು ನಿಮ್ಮ ಮೇಲೆ